ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಈ ಭಾಗದ ತೆರೆಮರೆಯ ಕಾಯಂತಿರುವ ಕಲಾವಿದರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಧನ ಸಹಾಯ ಮಾಡುವಂತೆ ನವ ಕರ್ನಾಟಕ ಸಂಗೀತ ಪದವೀಧರರ ಸಂಘದ ಬಂಡಯ್ಯ ಹಿರೇಮಠ ಆಗ್ರಹಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಈ ಭಾಗದ ತೆರೆಮರೆ ಕಾಯಂತಿರುವ ಕಲಾವಿದರನ್ನು ಗುರುತಿಸಿ ವೇದಿಕೆ ಕೊಡುವ ಕೆಲಸವನ್ನು ಜಿಲ್ಲೆಯ ಅನೇಕ ಸಂಘ ಸಂಸ್ಥೆಗಳಿಂದ ಅನೇಕ ವರ್ಷಗಳಿಂದ ನೆರವೇರಿಸಿಕೊಂಡು ಬರುತ್ತಿದೆ. ಪ್ರತಿ ವರ್ಷ ಸರ್ಕಾರದಿಂದ ಧನ ಸಹಾಯವಾಗಿ ಸಂಘ ಸಂಸ್ಥೆಗಳಿಗೆ ಕೊಡಮಾಡುವ ಹಣದಲ್ಲಿ ಈ ವರ್ಷ ಬಹಳ ಕಡಿಮೆ ಹಣ ಸಂಘ ಸಂಸ್ಥೆಗಳಿಗೆ ನೀಡಲಾಗಿದೆ. ಅಲ್ಪ ಪ್ರಮಾಣದ ಹಣವನ್ನು ಪಡೆದು ಕಾರ್ಯಕ್ರಮ ನಡೆಸುವುದು ಬಹಳ ಕಷ್ಟಕರವಾಗಿದೆ. ಒಂದೊಂದು ಸಂಘ ಸಂಸ್ಥೆಗಳಿಗೆ ಕೇವಲ 50,000 ರೂಪಾಯಿ ಧನ ಸಹಾಯವಾಗಿ ಕೊಟ್ಟಿದ್ದಾರೆ. ಸಮರ್ಪಕವಾಗಿ ಹಣವು ಒಂದು ಕಾರ್ಯಕ್ರಮಕ್ಕೂ ವಿನಿಯೋಗವಾಗುವುದು ಕಷ್ಟಕರವಾಗಿದೆ. ಹಾಗೂ ವಾದ್ಯ ಪರಿಕರ ಖರೀದಿಗೆ ಕೊಡಮಾಡುವ ಧನ ಸಹಾಯವು ಕೂಡ ನೈಜ ಕಲಾವಿದರಿಗೆ ಸಲ್ಲದಿರುವುದು ಕಲಾವಿದರಲ್ಲಿ ತುಂಬಾ ನಿರಾಸೆ ಮೂಡಿದೆ ಎಂದರು. ನಾವೆಲ್ಲ ಕಲ್ಯಾಣ ಕರ್ನಾಟಕ ಕಲೆ ಮತ್ತು ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮವನ್ನು ಉಳಿಸಿ ಬೆಳೆಸುವಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯೊಳಗೆ, ನಮ್ಮ ಕರ್ನಾಟಕದೊಳಗೆ ಅತಿ ಹೆಚ್ಚು ಸಂಘ ಸಂಸ್ಥೆಗಳು ಇರ್ತಕ್ಕಂಥ ಜಿಲ್ಲೆ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆ. ಹಾಗಾಗಿ ಪ್ರತಿ ವರ್ಷ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು. ತೆರೆಮರೆ ಕಾಯಿಯೊಳಗೆ ಇರತಕ್ಕಂಥ ಕಲಾವಿದರನ್ನು ಗುರುತಿಸಿ ಅವನು ಮುಖ್ಯ ವೇದಿಕೆಗೆ ತೆಗೆದುಕೊಂಡು ಬಂದು ಅವರಿಗೆ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ಭಾಳ ಚೆನ್ನಾಗಿ ಆಗ್ತಿತ್ತು. ಹೆಚ್ಚು ಕಡಿಮೆ ಅಂದ್ರೂ ಕಾರ್ಯಕ್ರಮ ಮಾಡುವಂಥ ಧನ ಸಹಾಯವನ್ನು ಕೊಡ್ತಾ ಇದ್ರು. ಆದರೆ ಈ ವರ್ಷ ಕೆಲವು ಜನ ಹೇಳ್ತಾರೆ ಸರ್ಕಾರಕ್ಕೆ ದುಡ್ಡಿಲ್ಲ, ಅದಕ್ಕೆ ನಿಮಗೆ ಕೊಟ್ಟಿಲ್ಲ ಅಂತ ಅಂತಾರೆ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ನಾವೆಲ್ಲ ಕಲಬುರಗಿ ಇರ್ತಕ್ಕಂಥ ಕಲಾವಿದರು, ನಾವೆಲ್ಲ ಈಗಾಗಲೇ ನಮ್ಮ ಕಾರ್ಯದರ್ಶಿ ಹೇಳಿದಂಗೆ ಭಾಳಷ್ಟು ತೆಗೆದುಕೊಂಡು ಬರ್ತಾ ಇದ್ವಿ. ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ 50,000 ರೂಪಾಯಿ ನಮ್ಮ ಹತ್ರ ಅದು ಲಿಸ್ಟ್ ಇದೆ, ಕೊಡ್ತೀವಿ ನಿಮಗೆ. 50,000 ರೂಪಾಯಿಯನ್ನು ಕೊಟ್ಟಾರೆ. ಮತ್ತು ಸರ್ಕಾರದ ದುಡ್ಡಿನ ಅಂದರೆ ಕೆಲವು ಸಂಘ ಸಂಸ್ಥೆಗಳಿಗೆ ಏನಾಗ್ಯಾವ ಅಂದ್ರೆ 1,75,000 ಆಗಿದೆ. ಅವ್ರಿಗೆ ಆಗ್ಯಾವಂತ ನಮಗೆ ಬೇಜಾರಿಲ್ಲ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಕನಿಷ್ಠ ಅಂದ್ರೂ 1,00,000 ರೂಪಾಯಿ ಒಂದು ಸಂಘ ಸಂಸ್ಥೆಗೆ ಕೊಟ್ಟರೆ ಅದರಿಂದ ನಾವೇನಾದ್ರೂ ಕಾರ್ಯಕ್ರಮ ಮಾಡ್ಬೋದು. ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಒಂದು ಸಭಾಭವನ ಬುಕ್ ಮಾಡಬೇಕು, ಅಲ್ಲೆಲ್ಲ ಏನು ಇನ್ಸ್ಟ್ರೂಮೆಂಟ್ಗಳನ್ನು ತರಿಸ್ಬೇಕು, ಸೌಂಡ್ ಸಿಸ್ಟಮ್ ತರಿಸ್ಬೇಕು, ಬ್ಯಾನರ್ ಮಾಡಿಸ್ಬೇಕು. ನಾವು ಏನೋ ಖರ್ಚು ಮಾಡಿಲ್ಲ ಒಂದು ಕಾರ್ಯಕ್ರಮ ಅಂದ್ರೆ ಕಡಿಮೆ ಅಂದ್ರೆ 20,000 ರೂಪಾಯಿ ಬೇಕು. ಅವ್ರು ಕೇಳ್ತಾರೆ ಒಂದು ವರ್ಷಕ್ಕೆ ಒಂದು ಸಂಘ ಸಂಸ್ಥೆ ಜೀವಂತವಾಗಿರ್ಲಿಕ್ಕೆ ಮುಂದಿನ ವರ್ಷಕ್ಕೆ ಅನುದಾನ ತೆಗೆದುಕೊಳ್ಳೋದು 3 ಕಾರ್ಯಕ್ರಮಗಳು ನಾವು ಮಾಡ್ಬೋದು. ಮತ್ತು 20,000 ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ 3 ಕಾರ್ಯಕ್ರಮಕ್ಕೆ 60,000 ಆಗ್ತದೆ. ಅವ್ರು 50,000 ಕೊಟ್ಟರೆ ಸಂಘ ಸಂಸ್ಥೆಗಳು ಉಳಿಸೋದು ಹೆಂಗೆ, ಬೆಳೆಸೋದು ಹೆಂಗೆ? ಈಗ ಕೆಲವು ಇನ್ನೊಂದು ಏನಾಗಿದೆ ಅಂದ್ರೆ, ಇದ್ರೊಳಗೆ ಇಂಡಿವಿಜುವಲ್ ವಾದ್ಯ ಪರಿಕರಗಳಂತ ಕರೆದ ಅಂದ್ರೆ ಒಬ್ಬ ವ್ಯಕ್ತಿಗೆ ಮಾತ್ರ ವಾದ್ಯ ಪರಿಕರ ಖರೀದಿ ಮಾಡೋದು. ಅವ್ರಿಗೆ ಏನು ಮಾಡ್ಯಾರ ಅಂದ್ರೆ 50,000 60,000, ಒಬ್ಬ ವ್ಯಕ್ತಿಗೆ 50,000 60,000 ಕೊಟ್ಟರೆ ಒಂದು ಸಂಘ ಸಂಸ್ಥೆಗೆ 50,000 ಕೊಟ್ಟರೆ ನಾವು ಹೆಂಗೆ ಮಾಡೋದು ಕಾರ್ಯಕ್ರಮ? ಮತ್ತು ಅವ್ರು ಹೇಳ್ತಾರೆ ಪ್ರತಿ ಪ್ರೈವೇಟ್ ಕಾರ್ಯಕ್ರಮಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಅಂತ ಹಾಕಬೇಕು ಅಥವಾ ಕಲಬುರಗಿ ಅಂತ ಹಾಕಬೇಕು. ಹೀಗಾಗಿ ನಿಮ್ಮೊಂದು ಸಂಘ ಸಂಸ್ಥೆಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳೋಕ್ಕಾಗಿಲ್ಲ. ನಾವು ಹಳ್ಳಿಯಾಗೇನು ತೊಗೊಂಡು ಹೋದ್ರೆ ನಮ್ಗೇನಂತಾರೆ ಸರ್ಕಾರದಿಂದ ರೊಕ್ಕ ಬರ್ತಾವ್ರಿ, ಅವ್ರಿಗೇನು ಕಡಿಮೆ ಅದ ಅಂತ. ಈಗ ಆ ಕಡೆ ಅದನ್ನೂ ನಮಗೆ ಭಾಳ ಕಷ್ಟ, ಈ ಕಡೆ ನಾವು ಮಾಡೋದು ಕಷ್ಟ. ಕೊನೆಗೆ ಇವರಾದ್ರೆ ಏನಾದ್ರು ಕೊಟ್ಟು ನಮ್ಮನ್ನು ಸ್ವಲ್ಪ ಬೆಳೆಸ್ತಾರಪ್ಪ. ಈಗ ನಂದು ಸಂಸ್ಥೆ ಇದೆ, ನನ್ನ ಸಂಸ್ಥೆಯೊಳಗೆ ನಾವು ವರ್ಷಕ್ಕೆ 3 ರಾಜ್ಯಗಳಲ್ಲಿ ಕಾರ್ಯಕ್ರಮ ಮಾಡ್ತೀನಿ. ಏನೋ ಆಂಧ್ರ ಗಡಿನಾಡು ಮಾಡ್ತೀನಿ, ಮಹಾರಾಷ್ಟ್ರ ಗಡಿನಾಡು ಮಾಡ್ತೀನಿ, ಮತ್ತು ಕಲಬುರಗಿ ಜಿಲ್ಲೆ ಒಳಗೆ ಮಾಡ್ತೀನಿ. ಆದರೂ ನನಗೆ 50,000 ಕೊಟ್ಟರು. ನಾನು 3 ಜಿಲ್ಲೆ ಒಳಗೆ 3 ರಾಜ್ಯಗಳಿಗೆ ಗಳಿಸ್ಬೇಕಂತ ಅಲ್ಲಿ ಕಲಾವಿದರನ್ನ ಗುರುತಿಸಿ ಮಾಡ್ತೀನಿ. ಮತ್ತು 50,000 ತಗೊಂಡು ನಾ ಏನು ಕಾರ್ಯಕ್ರಮ? ಅದಕ್ಕೆ ನಾವು ವಿಚಾರ ಮಾಡೀವಿ, ಪಾಪ ಸರ್ಕಾರ ಕೊಡೋಕ್ಕಿಲ್ಲ, ಅವ್ರಿಗೆ ಅನುದಾನ ಕೊಡೋಕ್ಕಿಲ್ಲ, ಇದು 50,000 ಅವರೇ ಇಟ್ಕೊಳ್ಳಿ ಅಂತ ನಾವು ವಾಪಸ್ ಕೊಡ್ಬೇಕಂತ ನಿರ್ಧಾರ ಮಾಡಿ. ನಂದು ಒಬ್ಬಂದೇ ನಿರ್ಧಾರ ಅಲ್ಲ, ಇಡೀ ನಮ್ಮ ಕರ್ನಾಟಕದೊಳಗೆ ನಮ್ಮ ಕಲಬುರಗಿ ಜಿಲ್ಲೆ ಭಾಳ ಜನಗಳು ಮನಸ್ಸು ನೊಂದ್ಕೊಂಡಿದ್ದಾರೆ. ಕಲಾವಿದರು ಅಂದ್ರೆ ಹೆಂಗ್ರಿ, ಅವ್ರು ಬರೀ ಹಾಡೋರು ಬಾರಿಸೋರು ಅಷ್ಟೇ, ಮಾತಾಡಕ್ಕೆ ಬರಲ್ಲ. ಹಿಂಗೆ ನಮಗೆ ನೀವೇ ನಮ್ಮ ಪರವಾಗಿ ನೀವೇ ಮಾಡ್ರಿ ಅಂತಕ್ಕಂಥ ಒಂದು ವಿಚಾರ. ಅದಕ್ಕೆ ಅಂಥ ಎಲ್ಲ ವಿಚಾರಧಾರೆಗಳದಾವ. ಇವತ್ತು ಸಂಘ ಸಂಸ್ಥೆಗಳು ಉಳಿಸಿ ಬೆಳೆಸಬೇಕಾದ್ರೆ ಭಾಳಷ್ಟು ಪ್ರಯತ್ನವನ್ನು ಹಳ್ಳಿ ಹೋಗಿ ಏನೋ ಕಷ್ಟ ಬಿದ್ದು ಮಾಡಿ ಕೆಲಸ ಮಾಡ್ತಿರ್ತೀವಿ. ಆದರೆ ಇವತ್ತು ಈ ರೀತಿ ಒಳಗೆ ಕನಿಷ್ಠ ಪಕ್ಷ 1 ಲಕ್ಷ ಆದರೂ ಆ ಸಂಘ ಸಂಸ್ಥೆ ಕೊಟ್ಟಿದ್ರೆ ಅದಕ್ಕೊಂದು ಬೆಲೆ ಬರ್ತಿತ್ತು ಅಂತಕ್ಕಂಥದ್ದು. ಅದಕ್ಕೆ ನಾವು ಕೇಳಿದ್ರೆ ಇಲಾಖೆಯವರು ಏನು ಹೇಳ್ತಾರೆ ಅಂದ್ರೆ, ಇದಕ್ಕೊಂದು ಆಯ್ಕೆ ಸಮಿತಿ ಅಂತ ಇರ್ತದೆ, ಆಯ್ಕೆ ಸಮಿತಿಯವರು ಇದನ್ನು ತೆಗೆದಾರ ಅಂತ ಅವ್ರು ಹೇಳ್ತಾರೆ. ಇನ್ನು ಕೆಲವು ಮುಂದುವರೆಗೆ ಕೇಳಿದ್ರೆ ಏನು ಮಾಡ್ತಾರೆ, ಒಂದು ಮನೆಯೊಳಗೆ 3 ಸಂಘ ಸಂಸ್ಥೆಗಳದಾವ. ಮತ್ತು ನಮ್ಮ ಎಲ್ಲ ಕಲಾವಿದರು ಒಬ್ಬೊಬ್ಬರು ಮನೆ ಬೇರೆ ಆದ್ಮೇಲೆ ಹೊಲನ ಹಚ್ಕೊಂಡಿರ್ತೀವಿ ಅಂತ ಮತ್ತು ಅವ್ರ ಹೆಸರನ್ನ ಸಂಘ ಹಚ್ಕೊಳ್ಳೋದೇನು ದೊಡ್ಡ ಏನ್ರಿ? ಹಂಗಿದ್ದಾಗ ನಾವು ಹಾಗಾಗಿ ತೆಗೆದೀವಿ ಅಂತ ನಮಗೆ ಅವ್ರಿಗೆ ಏನೋ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ನಾನು ಕೇಳೋದೇನಂತಂದ್ರೆ, ಕಲಾವಿದರು ಈ ಭಾಗದೊಳಗೆ ಸರಿಯಾಗಿ ಕನ್ನಡ ಮಾತಾಡೋದು ಕಡಿಮೆ ವಿಚಾರದೊಳಗೆ ಇವತ್ತೆಲ್ಲ
ಜನಪದ ಸಂಗೀತ, ತತ್ವಪದ ಆಗಲಿ ಇಂಥವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಉಳಿಸಿ ಬೆಳೆಸುವ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ ಕಲಬುರಗಿ ಒಳಗೆ ಬಹಳಷ್ಟು ಸಂಘ ಸಂಸ್ಥೆಗಳನ್ನು ಉಳಿಸಿ ಬೆಳೆಸಬೇಕಂತಕ್ಕಂಥದ್ದು ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ ಇದು ಮುಟ್ಟಬೇಕು, ಅವರು ಇದ್ರ ಕಡೆ ಗಮನ ಕೊಡಬೇಕು. ಅದಕ್ಕೆ ಸರ ಯಾರು ಕೂಡ ನಾವು ಮಂತ್ರಿಗಳ ಕಡೆಯಲ್ಲಿ ಹೋಗಿಲ್ಲ, ನೀವು ಹೆಚ್ಚಿಗೆ ದುಡ್ಡು ಹಾಕಿ ಅವ್ರ ಮೇಲೆ ಭರವಸೆ ಬಿಟ್ಟು ನೀವು ಮಾಡ್ತೀರಿ ಹಾಕ್ತೀರಿ ಅಂತಕ್ಕಂಥದ್ದು. ಆದಷ್ಟು ನಮ್ಮ ಭಾಗದೊಳಗಿರ್ತಕ್ಕಂಥ ಎಲ್ಲ MLAಗಳಿಗೂ ಮಂತ್ರಿಗಳಿಗೂ ಗೊತ್ತದ ಸಂಗೀತ ಅಂದ್ರೇನು, ಸಾಹಿತ್ಯ ಅಂದ್ರೇನು, ಇದ್ರ ಬಗ್ಗೆ ಅವರಿಗೆಲ್ಲವೂ ಕೂಡ ಗೊತ್ತಿರತಕ್ಕಂಥದ್ದು. ಇನ್ನೊಂದು ಕಡೆ ಸಂಗೀತ ಶಿಕ್ಷಕರ ನೌಕರಿನ ಆಗ್ತಿಲ್ಲ, ಈ ಕಡೆ ಇದ್ದ ಸಂಘ ಸಂಸ್ಥೆಗಳ ಹಣವನ್ನು ಅವ್ರು ಬಿಡುಗಡೆ ಮಾಡ್ತಿಲ್ಲ ಅಂತಂದ್ರೆ ಮತ್ತು ಕಲಾವಿದರ ಬದುಕು ಇಂಥದ್ದು ಅದು ಎಲ್ಲಿಗೆ ಹೋಗ್ತದ ಅಂತಕ್ಕಂಥ ಶೋಚನೀಯ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರಾಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ.